ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಏನು ಸಿ ಸೆಕ್ಷನ್ ಆಗಿರೋರು, ಪ್ರೆಗ್ನೆಂಟ್ ಇರೋರು ಅಥವಾ ಡೆಲಿವರಿ ಆಗಿರೋರು ಈ ಒಂದು ವಿಷಯನ ತಿಳ್ಕೊಳ್ಳೋ ಅಂಥ ಒಂದು ಅವಶ್ಯಕತೆ ಇದ್ದೇ ಇರುತ್ತೆ. ಓಕೆನಾ? ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊತೀನಿ ಇಬ್ರಿಗೂ. ಓಕೆ, ಸ್ಕಿಪ್ ಮಾಡದೆ ಕೊನೆವರೆಗೂ ವಿಡಿಯೋ ನೋಡಿ. ಡಾಕ್ಟರ್ಸ್ ಹೇಳಿರುವಂಥ ಒಂದು ಪ್ರಕಾರ ಪಾಯಿಂಟ್ಸ್ಗಳನ್ನ ಇವತ್ತು ನಾನು ನಿಮ್ಮ ಮುಂದೆ ಇಡ್ತಾ ಬರ್ತೀನಿ. ಇದಂತೂ 100ಗೆ 200% ನಿಜ ಅಂತಲೇ ಹೇಳ್ಬೋದು. ಓಕೆನಾ? ನಾರ್ಮಲ್ ಡೆಲಿವರಿ ಆಗಿರೋರಿಗೆ ಯಾವುದೇ ಒಂದು ಬ್ಯಾಕ್ ಪೇಯ್ನ್ ಬರಲ್ಲ, ಸೊಂಟ ನೋವು ಬರೋದಿಲ್ಲ. ಹಾಗೆಯೇ ಸಿ ಸೆಕ್ಷನ್ ಆಗಿರೋರಿಗೆ ಬ್ಯಾಕ್ ಪೇಯ್ನ್ ಏನಕ್ಕೆ ಬರುತ್ತೆ? ಓಕೆನಾ? ಎಲ್ಲರಿಗೂ ಹೇಳಿರುವಂಥ ಒಂದು ಏನು ನಮ್ಮ ಒಂದು ಭಾಷೆಯಲ್ಲಿ ಮಾತಲ್ಲಿ ಹೇಳಿರುವಂಥ ಒಂದು ಪ್ರಕಾರ ಸಿ ಸೆಕ್ಷನ್ ಆಗಿದೆ, ಇಂಜೆಕ್ಷನ್ ಕೊಟ್ಬಿಟ್ಟಿರ್ತಾರೆ, ನಮಗೆ ಬ್ಯಾಕ್ ಪೇಯ್ನ್ ಇದೆ, ಆವಾಗಿನ ನನಗೆ ಸೊಂಟ ನೋವಿದೆ, ಬೆನ್ನೋವಿದೆ ಅನ್ನೋದು ಡಾಕ್ಟರ್ಸ್ ಹೇಳೋ ಪ್ರಕಾರ ಆ ಒಂದು ಅನಸ್ತೇಷಿಯಾ ಅಂತ ಏನು ಒಂದು ಇಂಜೆಕ್ಷನ್ ಕೊಡ್ತಾರಲ್ಲ, ಬೆನ್ನಿಗೆ ಕೊಡ್ತಾರಲ್ಲ, ಆ ಒಂದು ಇಂಜೆಕ್ಷನ್ನಿಂದ ನಿಮಗೆ ಇವೆಲ್ಲ ಪ್ರಾಬ್ಲಮ್ಸ್ ಬರೋದಿಲ್ಲ. ಓಕೆನಾ? ನಿಮ್ಮ ಒಂದು ಡೈಲಿ ರೂಟೀನ್ ಮೇಲೆ ಇದು ಸಹ ಕೌಂಟ್ ಆಗುತ್ತೆ ಅಂತ ಹೇಳ್ತಾರೆ. ಓಕೆನಾ? ಯಾವ ಒಂದು ಪಾಯಿಂಟ್ಸ್ಗಳೆಲ್ಲ ಇರಬಹುದು ನಮಗೆ ಬ್ಯಾಕ್ ಪೇಯ್ನ್ ಅಂದರೆ, ಮಗು ಆದಮೇಲೆ ಡೆಲಿವರಿ ಸಿ ಸೆಕ್ಷನ್ ಆಗಿರೋರಿಗೆ ಡೆಲಿವರಿ ಆದಮೇಲೆ ಬ್ಯಾಕ್ ಪೇಯ್ನ್ ಆಗಿರ್ಬೋದು, ಸೊಂಟ ನೋವು ಇವೆಲ್ಲ ಬರ್ತಾ ಇದೆ ಅಂತಂದರೆ ಏನಿರ್ಬೋದು? ರೀಸನ್ ಏನಿರ್ಬೋದು? ಈಗ ಡಾಕ್ಟರ್ಸ್ ಹೇಳೋವಂಥ ಪ್ರಕಾರ ಅನಸ್ತೇಷಿಯಾ ಇಂಜೆಕ್ಷನ್ ಅಂತೂ ಇದಕ್ಕೆ ಕಾರಣ ಅಲ್ಲ. ಓಕೆನಾ? ಹಾಗೆಯೇ ಇನ್ನು ನೆಕ್ಸ್ಟ್ ಏನಿರ್ಬೋದು ಅಂತ ಹೇಳಿ ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡೋದಕ್ಕೆ ಬಂದಿದ್ದೀನಿ. ಪಾಯಿಂಟ್ ಏನಪ್ಪ ಅಂತ ಹೇಳಿದ್ರೆ, ಈಗ ನಾವು ಏನು ಪ್ರೆಗ್ನೆನ್ಸಿ ಟೈಮಲ್ಲಿ ಯಾವಾಗ ಹಸ್ವಾಗುತ್ತೋ ಆವಾಗ ಊಟ ಮಾಡೋದು ಆಗಿರ್ಬೋದು, ಏನಾರ ತಿನ್ನೋದಾಗಿರ್ಬೋದು, ಆ ಒಂದು ಟೈಮಲ್ಲಿ ಜಾಸ್ತಿನೇ ಇರ್ತೇವೆ. ಡಯೆಟ್ ಆಗಿರ್ಬೋದು ಮತ್ತೊಂದಾಗಲಿ, ಆ ಒಂದು ಟೈಮಲ್ಲಿ ಯಾರೂ ಸಹ ಮಾಡೋದಿಲ್ಲ. ಓಕೆನಾ? ನೀವು ಇಬ್ಬರು ತಿನ್ನೋ ಊಟನ ಒಬ್ಬರೇ ತಿಂತಾ ಹೋದರೆ ಇಮಿಡಿಯೇಟ್ಲಿ ವೆಯ್ಟ್ ಗೇನ್ ಆಗ್ಬೋದು, ತೂಕ ಜಾಸ್ತಿ ಆಗೋದ್ರಿಂದನೂ ಸಹ ನಿಮಗೆ ಏನು ಸೊಂಟ ನೋವು, ಬೆನ್ನೋವು, ಕೈ ನೋವು, ಕಾಲು ನೋವು ಎಲ್ಲ ಬರೋದು ಇಟ್ಸ್ ಕಾಮನ್ ಅಂತಲೇ ಹೇಳ್ಬೋದು. ಓಕೆನಾ? ಡಾಕ್ಟರ್ಸ್ ಹೇಳುವಂಥ ಒಂದು ಪ್ರಕಾರ ನೀವು ತಿನ್ನೋ ಒಂದು ಫುಡ್ಡಲ್ಲಿ 300 ಗ್ರಾಮ್ಸ್ ಜಾಸ್ತಿ ತಿಂದರೆ ಸಾಕು, ಮಗುಗೆ ಆರಾಮಾಗಿ ಹಾಲು ಬರುತ್ತೆ ಅಂತ ಹೇಳ್ತಾರೆ ಡಾಕ್ಟರ್ಸ್ ಹೇಳುವಂಥ ಒಂದು ಪ್ರಕಾರ. ಓಕೆನಾ? ಈ ಒಂದು ಪಾಯಿಂಟ್ಸ್ನ ತಲೆಯಲ್ಲಿ ಇಟ್ಕೊಂಡ್ರೆ ತುಂಬ ಒಳ್ಳೆಯದು. ನಾನು ನೆಕ್ಸ್ಟ್ ಬಂದು ಯಾವುದೇ ಒಂದು ಎಕ್ಸಸೈಸ್ ಆಗಿರ್ಬೋದು, ಯೋಗ ಆಗಿರ್ಬೋದು, ಏನು ಆ ಒಂದು ಟೈಮಲ್ಲಿ ಮಾಡ್ದಲೇ ಇರೋದು. ಓಕೆನಾ? ಸಿಕ್ಕಾಪಟ್ಟೆ ರೆಸ್ಟ್ ಮಾಡೋ ಅಂಥ ಒಂದು ಟೈಮು ಅಂತೇಳಿ ಕೆಲವೊಬ್ಬರು ಕೆಳಗಡೆಗೆ ಇಳಿಯೋದಿಲ್ಲ, ವಾಕ್ ಮಾಡೋದಿಲ್ಲ. ಆ ಒಂದು ರೀಸನ್ಗಳಿಂದನೂ ಸಹ ಬ್ಯಾಕ್ ಪೇಯ್ನ್ ಆಗಿರ್ಬೋದು, ಅತಿಯಾದ ರೆಸ್ಟ್ ಅಂತಲೇ ಹೇಳ್ಬೋದು. ಇದಕ್ಕೆ ಜಾಸ್ತಿ ಏನು ಉದ್ದಕ್ಕೆ ಹೇಳೋದಕ್ಕಿಂತ ಸಿಂಪಲಾಗಿ ಹೇಳೋದು ಅಂತಂದರೆ, ಅತಿಯಾದ ರೆಸ್ಟ್ ಮಾಡೋದು, ಯಾವುದೇ ಒಂದು ಎಕ್ಸಸೈಸ್ ಜ್ಞಾನ ಆಗಿರ್ಬೋದು, ಈ ಥರ ಒಂದು ಯಾವುದೇ ಒಂದು ಆ್ಯಕ್ಟಿವ್ನೆಸ್ ಇಲ್ದಲೇ ಇರೋದು ಸಹ ನಮ್ಮ ಒಂದು ಮುಂದೆ ಬರುವಂಥ ಒಂದು ಪೇಯ್ನ್ಗೆ ನಾವೇ ಕಾರಣ ಆಗ್ಬೋದು. ಓಕೆನಾ? ನಾನು ನೆಕ್ಸ್ಟ್ ಬಂದರೆ ಹೆವಿ ಟೆನ್ಷನ್ ತೊಗೊಳ್ಳೋದು, ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗೋದು. ಆ ಒಂದು ಟೈಮಲ್ಲಿ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗೋದು ಸಹ ನಿಮ್ಮ ಒಂದು ಏನು ಬಾಡಿ ಬರುವಂಥ ಒಂದು ಪೇಯ್ನ್ಗೆ ಅದು ಸಹ ಕಾರಣ ಆಗಿರುತ್ತೆ, ಖಂಡಿತ ಆಗಿರುತ್ತೆ. ಓಕೆನಾ? ಇದನ್ನು ಸಹ ನೀವು ಆ ಒಂದು ಟೈಮಲ್ಲಿ ಮಾಡ್ದಲೇ ಇರ್ಬೋದು. ನೀವು ಟೆನ್ಷನ್ ತೊಗೊಳ್ಳೋದ್ರಿಂದ ಮಗುಗೂ ಸಹ ಹಾಲು ಬರೋದಿಲ್ಲ. ನೀವು ತಿಂದರೂ ಸಹ ನೀವು ಟೆನ್ಷನ್ ತೊಗೊಂಡ್ಬಿಟ್ರೆ ಮಕ್ಕಳಿಗೆ ಹಾಲೇ ಬರೋದಿಲ್ಲ. ಇದೆಲ್ಲ ನೀವು ಆ ಒಂದು ಟೈಮಲ್ಲಿ ಕಂಟ್ರೋಲ್ ಮಾಡಿದ್ರೆ ತುಂಬ ಒಳ್ಳೆಯದು. ಫೋರ್ತ್ ಒನ್ ಟಿಪ್ ಏನಪ್ಪ ಅಂತ ಹೇಳಿದ್ರೆ, ಸರಿಯಾದ ಒಂದು ಕ್ರಮದಲ್ಲಿ ಮಕ್ಕಳಿಗೆ ಹಾಲು ಕುಡಿಸೋದಕ್ಕೆ ಆಗ್ದಲೇ ಇರೋದು. ಓಕೆನಾ? ಫುಲ್ಲು ಏನು ಬ್ಯಾಕ್ ಪೇಯ್ನ್ ಏನು ಬರುತ್ತೆ ಅಂತ ಹೇಳ್ತೀವಲ್ಲ, ಅದು ಏನು ಫುಲ್ಲು ಬ್ಯಾಕೆಲ್ಲ ಬಗ್ಗಿಸ್ಕೊಂಡು ಬೆನ್ನೆಲ್ಲ ಬಗ್ಗಿ ನಾವು ಹಾಲು ಕುಡಿಸೋದಾಗಿರ್ಬೋದು, ಸರಿಯಾದ ಕ್ರಮದಲ್ಲಿ ಏನು ನಾವು ಕುಡಿಸ್ದಲೇ ಇದ್ದರೆ ಅದು ಸಹ ನಮ್ಮ ಬ್ಯಾಕ್ ಪೇಯ್ನ್ಗೆ ಕಾರಣ ಅಂತಲೇ ಹೇಳ್ಬೋದು. ಓಕೆನಾ? ಈ ಒಂದು ಟಿಪ್ಪು ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡೆ ಈ ಟಿಪ್ನ ನೀವು ಫಾಲೋ ಮಾಡಿದ್ರೆ ಡಾಕ್ಟರ್ಸ್ ಹೇಳುವಂಥ ಒಂದು ಪ್ರಕಾರ ಆ ಒಂದು ಇಂಜೆಕ್ಷನಿಂದ ನಿಮಗೆ ಯಾವುದೇ ಒಂದು ಪೇಯ್ನ್ ಬರೋದಿಲ್ಲ ಅಂತೇಳಿ ಕ್ಲಿಯರ್ ಕಟ್ಟಾಗಿ ಹೇಳಿದ್ದಾರೆ. ಓಕೆನಾ? ಈ ಒಂದು ಟಿಪ್ಗಳನ್ನೆಲ್ಲ ನೀವು ಫಾಲೋ ಮಾಡಿದರೆ ಆ ಒಂದು ಟೈಮಲ್ಲಿ ನಿಮ್ಗೆ ಯಾವುದೇ ಥರದ ಪೇಯ್ನ್ಗಳು ಮುಂದೆ ಬರೋದಿಲ್ಲ ಅಂತಲೇ ಹೇಳ್ಬೋದು. ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊತೀನಿ. ವಿಡಿಯೋ ಇಷ್ಟ ಆದರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ, ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.